ಲೇಡಿ ಸೂಪರ್ ಸ್ಟಾರ್ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ? ಲೇಡಿ ಸೂಪರ್ ಸ್ಟಾರ್ ದಾಂಪತ್ಯದಲ್ಲಿ ಬಿರುಕು. ನಯನತಾರ ಪತಿ ವಿಘ್ನೇಶ್ ನಡುವೆ ಎಲ್ಲವೂ ಸರಿ ಇಲ್ವಾ? ಹಾಗಾದ್ರೆ ನಟ ಧನುಷ್ ವಿಚಾರಕ್ಕೆ ನಯನತಾರ ವಿಘ್ನೇಶ್ ಮಧ್ಯೆ ಬಿರುಕು ಮೂಡಿದ್ಯಾ? ಈ ಹಿಂದೆ ಧನುಷ್ ಮೇಲೆ ಆರೋಪ ಮಾಡಿದ ನಯನತಾರ, ಆದ್ರೆ ಧನುಷ್ ಕುರಿತು ಮೆಚ್ಚುಗೆಯ ಮಾತನಾಡಿದಂತಹ ವಿಘ್ನೇಶ್ ಶಿವನ್, ಧನುಷ್ ರಲ್ಲಿ ನನ್ನ ತಂದೆ ಕಾಣ್ತೇನೆ ಅಂತ ವಿಘ್ನೇಶ್ ಅವರು ಹೇಳಿದ್ರು. ನಯನತಾರ ಬದುಕಲ್ಲಿ ಬಿರುಕು ಮೂಡಲು ಇದೇ ಕಾರಣ ಆಯ್ತಾ? ಲೇಡಿ ಸೂಪರ್ ಸ್ಟಾರ್ ಅಂತ ಕರೀತಾರೆ ನಯನತಾರ ಅವ್ರನ್ನ. ಅವರ ಒಂದು ದಾಂಪತ್ಯದಲ್ಲಿ ಈಗ ಸದ್ಯಕ್ಕೆ ಬಿರುಕು ಮೂಡಿದ್ಯಾ? ಅದು ಕೂಡ ಧನುಷ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ಸರಿ ಇಲ್ವಾ ಅವರ ದಾಂಪತ್ಯದಲ್ಲಿ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ನಟ ಧನುಷ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಯನತಾರ ಅವರು ಈ ಹಿಂದೆ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಆದ್ರೆ ಅಷ್ಟೆಲ್ಲ ನಯನತಾರ ಅವರು ಆರೋಪಗಳನ್ನ ಮಾಡಿದ್ರು ಕೂಡ ವಿಘ್ನೇಶ್ ಶಿವನ್ ಅಂದ್ರೆ ನಯನತಾರ ಅವರ ಪತಿ ವಿಘ್ನೇಶ್ ಏನಿದ್ದಾರೆ ಧನುಷ್ ಅವರ ಕುರಿತು ಮೆಚ್ಚುಗೆಯ ಮಾತನಾಡಿದ್ರು. ಅಂದ್ರೆ ಧನುಷ್ ರಲ್ಲಿ ನಾನು ನನ್ನ ತಂದೆಯನ್ನ ಕಾಣ್ತೇನೆ ಅಂತ ವಿಘ್ನೇಶ್ ಅವರು ಹೇಳಿದ್ರು. ಹಾಗಾಗಿ ಏನಾದ್ರು ಇವರಿಬ್ಬರ ನಡುವೆ ಬಿರುಕು ಮೂಡಿದ್ಯಾ? ಇದೇ ಒಂದು ಮೇಜರ್ ಕಾರಣ ಆಯ್ತಾ ಅವರಿಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡ್ಲಿಕ್ಕೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ನಯನತಾರ ಅವ್ರನ್ನ ಲೇಡಿ ಸೂಪರ್ ಸ್ಟಾರ್ ಅಂತ ಹೇಳ್ತಾರೆ. ಸದ್ಯಕ್ಕೆ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ಅವರದ್ದೇ ಆದಂತಹ ಅಭಿಮಾನಿ ವರ್ಗವನ್ನು ಕೂಡ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಟ ಧನುಷ್ ಅವರ ಜೊತೆ ಕೂಡ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನಟನೆಯನ್ನು ಕೂಡ ಮಾಡಿದ್ರು. ಆದರೆ ನಟ ಧನುಷ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು ಈ ಹಿಂದೆ. ಅದೆಲ್ಲವನ್ನು ಕೂಡ ನೀವು ಗಮನಿಸಿರಬಹುದು. ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಆದರೆ ಅವರ ಪತಿ ಏನಿದ್ದಾರೆ ವಿಘ್ನೇಶ್ ಶಿವನ್ ಧನುಷ್ ಅವರ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದಾರೆ, ಧನುಷ್ ಅವರನ್ನ ಹೊಗಳಿ ಮಾತನಾಡಿದ್ದಾರೆ. ಧನುಷ್ ಅವರಲ್ಲಿ ನನ್ನ ತಂದೆಯನ್ನ ನಾನು ಕಾಣ್ತೇನೆ ಎಂಬ ಮಾತನ್ನಾಡಿದ್ರು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕೆಂತಂದ್ರೆ ಹೆಂಡತಿಗೆ ಅವ್ರನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಆದ್ರೆ ಗಂಡ ಅವ್ರನ್ನ ಹೊಗಳುತ್ತಾರೆ ಅಂದ್ರೆ ಈ ಒಂದು ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.